ಚೆಲುವಯ್ಯ, ಸ್ವಾಮಿ, ದೇವಸ್ಥಾನದ ಬಾಗಿಲು ಮುಚ್ಚೋ ಸಮಯ ಹತ್ರ ಬಂದಿದೆ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ದೇವಸ್ಥಾನ ಬಾಗ್ಲು ಮುಚ್ಚೋದಂದ್ರೆ? ದೇವಸ್ಥಾನದ ಬಾಗಿಲನ್ನು ಯಾವಾಗ ಮುಚ್ಚುತ್ತಾರೆ? ಗ್ರಹಣದ ದಿನನ? ಇವತ್ ಯಾವ ಗ್ರಹಣನೂ ಇಲ್ಲ ಅಲ್ಲ ಸ್ವಾಮಿ? ಇದೆ. ಸೂರ್ಯ ದೇವನ ಮನೆಗೆ ಗ್ರಹಣ ಹಿಡಿಯುತ್ತೆ. ಮನೆ ಸೊಸೆಯ ಅರಿಶಿನ ಕುಂಕುಮ ಪ್ರಶ್ನಾರ್ಥಕವಾಗುತ್ತೆ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ಗ್ರಹಣದ ದಿನ ಅಲ್ದೇನೆ ಯಾವ ಸಮಯದಲ್ಲಿ ದೇವಸ್ಥಾನದ ಬಾಗಿಲನ್ನು ಮುಚ್ಚುತ್ತಾರೆ? ಅಂದ್ರೆ ಆ ಮನೆಯ ಸೊಸೆಯಂದ್ರು ಹಸುನೀಗಿದಾಗ ತಲೆಮಾರಿಗೊಂದ್ಸರಿ ಬಾಗಿಲು ಮುಚ್ಚಿದ್ವಿ. ಈ ತಲೆಮಾರಲ್ಲೂ ಕೂಡ ಬಾಗಿಲು ಮುಚ್ಚುವಂತ ಸಮಯ ಬಂದಿದೆ ಚೆಲುವಯ್ಯ. ಅಂದ್ರೆ ಸ್ವಾಮಿ, ಆ ಶಾಪ ಹೋಗಿಲ್ಲ ಚೆಲುವಯ್ಯ. ಹೋಯ್ತು ಅಂತ ಹೇಳಿದ್ದು ಬಾಯಲ್ಲಿದ್ದ ಮಾತು. ಅದನ್ನೆಲ್ಲ ನೀವು ನೋಡ್ಕೊಳ್ಳಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನ್ ಮೀನಾಕ್ಷಿ? ಮೇಡಮ್ ಅವರು ಏನೇನೋ ಮಾತಾಡ್ತಿದ್ದಾರೆ. ಅವ್ರಿಗೇನೋ ಆಗತ್ತೆ ಅಂತ, ದಿವ್ಯನ ನೋಡ್ಕೋ ಅಂತ ಏನೇನೋ ಹೇಳ್ತಿದ್ದಾರೆ. ಏನ್ ಮಾತಾಡ್ತಿದೀಯ ಮೀನಾಕ್ಷಿ? ಮೇಡಮ್ ಅವ್ರಿಗೆ ಏನೋ ಆಗಿದೆ ಅಂದ್ರೇನು? ಏನೋ ರೀ, ಹಾಲು ಹೊಡೆದೋಯ್ತಂತೆ, ಅರಿಶಿನ ಕುಂಕುಮ ಚೆಲ್ಲೋಯ್ತಂತೆ, ದೀಪ ಆರೋಯ್ತಂತೆ. ಮೇಡಮ್ ಅವರು ತುಂಬಾ ಭಯ ಪಡ್ತಿದ್ದಾರೆ. ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ಹಾಲು ಹೊಡೆದೋಗಿರುತ್ತೆ. ಗಾಳಿಗೆ ದೀಪ ಆರೋಗಿರುತ್ತೆ. ಹಾಗೇನೆ ಅರಿಶಿನ ಕುಂಕುಮ ಕೂಡ ಮಿಸ್ ಆಗಿ ಕೆಳಗಡೆ ಬಿದ್ದಿರುತ್ತೆ. ಅದಕ್ಕೆ ಭಯಪಟ್ರೆ ಅದೆಲ್ಲ ಅಪಶಕನ ಅಂತ ಮೇಡಮ್ ಅವ್ರು ಅನ್ಕೋತಿದ್ದಾರೆ. ಇವತ್ತು ಏನೋ ನಡಿಬಾರ್ದು ನಡೆಯುತ್ತೆ ಅಂತ ಭಯ ಪಡ್ತಿದ್ದಾರೆ. ಹಾಗೇನು ಆಗಲ್ಲ ಮೀನಾಕ್ಷಿ, ನಡಿ, ನಾನು ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ. ಅಪ್ಪ ಅಪ್ಪ, ದೇವಸ್ಥಾನದ ಬಾಗ್ಲು ಮುಚ್ಚುತ್ತಿದ್ದಾರಂತೆ. ದೇವಸ್ಥಾನದ ಬಾಗ್ಲು ಮುಚ್ಚೋದು ಅಂದ್ರೆ ಏನ್ರಿ? ಯಾಕೆ ಮುಚ್ಚಿದ್ದಾರೆ? ಏನಾದ್ರೂ ಅಶುಭ ನಡೆದ್ರೆ ದೇವಸ್ಥಾನ ಬಾಗ್ಲನ್ನ ಮುಚ್ತಾರೆ ಮೀನಾಕ್ಷಿ. ಏನು ನಡೆದಿಲ್ಲ ಅಲ್ವಾ ರೀ? ಏನೋ ನಡೆಯುತ್ತೆ. ಏನ್ ನಡೆಯತ್ತಪ್ಪ? ಈ ಮನೆಯಲ್ಲಿ ನಡೆದಿರೋ ಅಪಶಕನಗಳಿಗೆ ಆ ದೇವಸ್ಥಾನದ ಬಾಗಿಲಿಗೂ ಏನೋ ಸಂಬಂಧ ಇದೆ. ಏನ್ ನೀವ್ ಹೇಳ್ತಿರೋದು? ಮೇಡಮ್ ಅವರು ಭಯ ಪಟ್ಟಿರೋದ್ರಲ್ಲಿ ಅರ್ಥ ಇದೆ ಮೀನಾಕ್ಷಿ. ಏನೋ ಅಪಾಯ ನಡೆಯುತ್ತೆ. ದೇವಸ್ಥಾನದಲ್ಲಿ ಸ್ವಾಮೀಜಿ ಚೆಲುವಯ್ಯ ತಾತ ಕೂಡ ಇದ್ದಾರೆ ಅಪ್ಪ. ಸ್ವಾಮೀಜಿ ಇನ್ನೂ ಹೋಗಿಲ್ವಾ? ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಏನೋ ನಡೆಯುತ್ತೆ. ಜೈ ಸರ್ಗೆ ಅಭಿ ಅವ್ರಿಗೆ ಏನೋ ಆಗಿಲ್ಲ ಅಲ್ವಾ ರೀ? ಜೈ ಸರ್ಗೂ ಅಭಿಗೂ ಗಂಗಾ ಮೇಡಮ್ ಅವ್ರಿಗೂ ಏನೋ ಆಗುತ್ತೆ. ನಾವು ಮೇಡಮ್ ಅವ್ರಿಗೆ ಧೈರ್ಯ ಹೇಳಬೇಕು, ಜೊತೆಗಿದ್ದು ನೋಡ್ಕೋಬೇಕು. ನಡಿ, ಬರೋ.
ಗಂಗಾಗೆ ಎಲ್ಲ ನೆನ್ಪಿಗೆ ಬಂದಿದೆ ಅಂತ ಗೊತ್ತಾದ್ಮೇಲೂ ಯಾಕೆ ಸುಮ್ಮನೆ ಬಿಟ್ಟೆ? ಅಂತ ಥಾಟ್ ನನಗೇನೋ ಇಲ್ಲ. ಅವ್ರು ಸುಳ್ಳು ಹೇಳ್ತಿದ್ದಾರೆ ಮೇಡಮ್. ನಿಜ ಹೇಳಮ್ಮ, ಗಂಗನ ಯಾಕೆ ಸುಮ್ಮನೆ ಬಿಟ್ಟೆ? ಹೇಳ್ದೆ ಅಲ್ವಾ, ಜೈ ಸಿಗೋವರ್ಗೂ ಆ ಗಂಗಾಗೆ ಏನು ಮಾಡಲ್ಲ ಅಂತ. ಜೈ ಸಾರ್ನು ಅಭಿನ ಅವರೇ ಬಚ್ಚಿಟ್ಟಿರ್ತಾರೆ ಮೇಡಮ್. ಇಲ್ಲ ನಾಣಿ ಅವ್ರೆ, ನಿತ್ಯ ಗುರಿ ನಾನ್ ಮಾತ್ರನೇ. ಅವಳು ಅವ್ರಿಗೆ ತೊಂದ್ರೆ ಕೊಡಲ್ಲ. ಜೈಗೋಸ್ಕರ ಗಂಗನ ಏನು ಮಾಡದೆ ಸುಮ್ಮನೆ ಬಿಟ್ಟಿದ್ಯಾ ಅಂದ್ರೆ ನಾವು ನಂಬೇಕಾ ನಿತ್ಯ? ನಮ್ಗೆ ನಂಬಿಕೆ ಇಲ್ಲ ಮೇಡಮ್.